ಖ್ಯಾತ ನಾಡಹಬ್ಬ ದಸರೆ ಕಳೆ ಕಟ್ಟಿದೆ. ಅರಮನೆಯಲ್ಲಿ ಸಂಪ್ರದಾಯದಂತೆ ಆಯುಧಗಳ ಪೂಜೆಗೆ ತಯಾರಿ ನಡೆದಿದೆ. ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂಬಾವಿಲಾಸ ಅರಮನೆಯಲ್ಲಿ ಕತ್ತಿ, ಗುರಾಣಿ, ಬಂದೂಕು, ಫಿರಂಗಿ ಸೇರಿದಂತೆ ವಿವಿಧ ಆಯುಧಗಳಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಅರಮನೆಯ ಮಂಗಳ ಮಂಟಪದಲ್ಲಿ ಆಯುಧಗಳ ಪೂಜೆಗೆ ಸಕಲ ಸಿದ್ಧತೆ ನಡೆದಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇಂದ. ನಾಗರಾಜ್, ಆಯುಧ ಪೂಜೆ ಎಷ್ಟೊತ್ತಿಗೆ ನಡೆಯುತ್ತೆ? ಸಿದ್ಧತೆ ಯಾವ ರೀತಿ ನಡೆದಿದೆ? ಶ್ವೇತಾ, ಮೈಸೂರಿನ ಅರಮನೆಯಲ್ಲಿರುವಂತಹ ಅಂಬಾವಿಲಾಸ ಅರಮನೆಯಲ್ಲಿ ಮಂಗಲ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಆಯುಧ ಪೂಜೆಗೆ ಸಕಲ ಸಿದ್ಧತೆಗಳು ನಡೆದಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜವಂಶಸ್ಥರಾದಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಈ ಒಂದು ಮಂಗಳ ಕಲ್ಯಾಣ ಮಂಟಪಕ್ಕೆ ಆಗಮಿಸುವ ಮೂಲಕವಾಗಿ ಪೂಜೆಯನ್ನು ಆರಂಭಿಸ್ತಾರೆ. ಇಲ್ಲಿ ಇದಕ್ಕಾಗಿ ಏನು ರಾಜವಂಶಸ್ಥರ ಬಳಸ್ತಾ ಇದ್ದಂತಹ ಕತ್ತಿಗಳು, ಗುರಾಣಿಗಳು ಜೊತೆಗೆ ಬಂದೂಕುಗಳನ್ನ ಈಗಾಗಲೇ ಪೂಜೆಗಾಗಿ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಖಾಸಗಿ ದರ್ಬಾರ್ನ ಸೇವಕರು ಕೂಡ ಈಗಾಗಲೇ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಇದಾದ ನಂತರ ಏನು ರಾಜವಂಶಸ್ಥರಾದಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಸೇರಿರುವಂತಹ ಎಲ್ಲಾ ವಾಹನಗಳಿಗೂ ಕೂಡ ಇಲ್ಲಿ ಪೂಜೆಗಳು ನಡೆಯುತ್ತೆ. ಇದಕ್ಕಾಗಿ ಏನು ಪಂಚಲೋಹದಲ್ಲಿರುವಂತಹ ರಥ ಜೊತೆಗೆ ಬೆಳ್ಳಿ ರಥ ಎಲ್ಲದನ್ನು ಕೂಡ ಸಿದ್ಧ ಮಾಡಲಾಗಿದೆ. ಅದರ ಜೊತೆಗೆ ಪೊಲೀಸ್ ಬ್ಯಾಂಡ್ ಕೂಡ ಇರುತ್ತೆ. ಅಂದ್ರೆ ಇತ್ತ ಪೂಜೆ ನಡೀತಾ ಇರುವಂತಹ ಸಮಯದಲ್ಲಿ ಮತ್ತೊಂದು ಕಡೆಗೆ ಪೊಲೀಸ್ ಬ್ಯಾಂಡ್ ನಡೆಯುತ್ತೆ. ಈಗಾಗಲೇ ಇನ್ನು 50 ನಿಮಿಷಗಳಲ್ಲಿ ನರಸಿಂಹರಾಜ ಒಡೆಯರ್ ಅವರು ಈ ಒಂದು ದರ್ಬಾರ್ ಹಾಲ್ಗೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಶ್ವೇತಾ, ಓಕೆ, ಪ್ರತಿ ವರ್ಷದಂತೆ ಇಲ್ಲೂ ಕೂಡ ಆಯುಧ ಪೂಜೆ ನಡೆಯುತ್ತೆ. ನಾಡ ಹಬ್ಬ ದಸರೆ ಮೈಸೂರಿನಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತೆ. ಹಾಗಾಗಿ ಆಯುಧ ಪೂಜೆ ಅನ್ನೋದು ಮೈಸೂರಿನಲ್ಲಿ ತುಂಬಾ ವಿಶಿಷ್ಟವಾಗಿ ಆಚರಿಸ್ತಾರೆ. ಇದರ ಬಗ್ಗೆ ಮೈಸೂರಿಗೆ ಆಗಮಿಸಿರುವಂತಹ ಇವರು ಪ್ರವಾಸಿಗರು ಏನ್ ಹೇಳ್ತಾರೆ, ಮೈಸೂರಿನ ಜನತೆ ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ಶ್ವೇತಾ, ಏನಂದ್ರೆ ಆಯುಧ ಪೂಜೆ ದಿನ ನಾಡಿನ ಎಲ್ಲಾ ಕಡೆ, ದೇಶಾದ್ಯಂತ ಎಲ್ಲಾ ಕಡೆಗೂ ಕೂಡ ಸಂಭ್ರಮ ಮಾಡಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರಿನಲ್ಲಿ ಅರಮನೆಯಲ್ಲಿ ನಡೆಯುವಂತಹ ಆಯುಧ ಪೂಜೆ ಅತ್ಯಂತ ಮಹತ್ತರವಾದದ್ದು, ಜೊತೆಗೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ರೀತಿಯಲ್ಲಿ ಇಲ್ಲಿ ಆಚರಣೆ ಆಗುತ್ತೆ. ಆದ್ರೆ ಇಲ್ಲಿಗೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಪ್ರವಾಸಿಗರಿಗೂ ಕೂಡ ಯಾರಿಗೂ ಪ್ರವೇಶ ಇಲ್ಲ. ಯಾವುದೇ ರೀತಿಯಾದ ಗೋಲ್ಡನ್ ಪಾಸ್ ತಗೊಂಡಿರ್ಬೋದು, ಯಾರು ಕೂಡ ಈ ಒಂದು ದರ್ಬಾರ್ ಹಾಲ್ಗೆ ಈ ಒಂದು ಪೂಜೆಗೆ ಬರುವಂತಿಲ್ಲ. ಕೇವಲ ವಿಶೇಷ ಆಹ್ವಾನಿತರಿಗಷ್ಟೇ ಇಲ್ಲಿ ಒಂದು ಆಹ್ವಾನ ಇರುತ್ತೆ. ಇದರ ಜೊತೆಗೆ ರಾಜವಂಶಸ್ಥರ ವಂಶದ ಬೇರೆ ಜನರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಈ ಕ್ಷಣವನ್ನ ನಾನು ನೋಡ್ತಾ ಇದ್ರೆ ಹಿಂದೆ ಏನು ರಾಜರು ನಡೆಸ್ತಾ ಇದ್ದಂತಹ ದರ್ಬಾರೆ ಮತ್ತೊಮ್ಮೆ ನೆನಪಿಗೆ ಬರ್ತದೆ. ಹಿಂದೆಯೂ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ತಂದೆ ಮತ್ತು ತಾತ ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ಅದ್ದೂರಿಯಾಗಿ ಇದೇ ಒಂದು ಕಲ್ಯಾಣ ಮಂಟಪದಲ್ಲಿ ಶತಮಾನಗಳಿಂದಲೂ ಕೂಡ ಇಲ್ಲಿ ಪೂಜೆಗಳನ್ನ ಮಾಡ್ಕೊಂಡು ಬಂದರೆ, ಬಹು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಇದೇ ಸ್ಥಳದಲ್ಲಿ ಪೂಜೆ ನಡೆಯುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ಪೂಜೆ ನಡೀತಾ ಇದೆ. ಇದಕ್ಕೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿದ್ದಾವೆ. ಶ್ವೇತಾ, ಓಕೆ, ನಾಡ ಹಬ್ಬ ದಸರೆಯ ಈ ಒಂದು ವಿಶಿಷ್ಟವಾದ ಆಚರಣೆಗೆ ಮೈಸೂರಿಗೆ ಆಯುಧ ಪೂಜೆಗೋಸ್ಕರ ಬೇರೆ ಯಾರೆಲ್ಲ ಆಗಮಿಸಿದ್ದಾರೆ? ಒಟ್ಟಾರೆ ಆಯುಧ ಪೂಜೆಯ ಸಿದ್ಧತೆಯ ಜೊತೆಗೆ ಅಲ್ಲಿ ಯಾರೆಲ್ಲ ಗಣ್ಯರಿದ್ದಾರೆ? ಶ್ವೇತಾ, ಇಲ್ಲಿ ನಾನು ಆಗ್ಲೇ ಮೊದಲೇ ತಿಳಿಸಿದಂತೆ ಇಲ್ಲಿ ಯಾರಿಗೂ ಕೂಡ ಆಹ್ವಾನ ಇರೋದಿಲ್ಲ. ಕೇವಲ ವಿಶೇಷ ಆಹ್ವಾನಿತರಿಗೆ ಮಾತ್ರ ಆಹ್ವಾನ ಇರುತ್ತೆ. ಹೀಗಾಗಿ ಇಲ್ಲಿಗೆ ಯಾವುದೇ ರೀತಿಯಾದಂತ ಗಣ್ಯರು ಕೂಡ ಆಗಮಿಸಿದಿಲ್ಲ. ಇಲ್ಲಿ ರಾಜಮನೆತನದವರು ಜೊತೆಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಮಾತ್ರ ಆಗಮಿಸ್ತಾರೆ. ಹಾಗಾಗಿ ಇಲ್ಲಿ ಗಣ್ಯರಾಗ್ಲಿ, ಬೇರೆ ರಾಜಕಾರಣಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಬರೋದಿಲ್ಲ. ಆ ರೀತಿಯ ಬರುವಂತ ಸಂಪ್ರದಾಯ ಕೂಡ ಇಲ್ಲಿಲ್ಲ. ಹೀಗಾಗಿ ಬರೀ ಇದು ರಾಜಮನೆತನಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಆಯುಧ ಪೂಜೆ ಆಗಿದೆ. ಆದ್ರೆ ಬೇರೆ ಎಲ್ಲಾ ಕಡೆಗೂ ನಡೆಯುವುದಕ್ಕೆ ಪೂಜೆಗಿಂತಲೂ ಕೂಡ ಇದು ಮಹತ್ತರ ವಿಶೇಷವಾದಂತಹ ಪೂಜೆ ಅಂತ ಹೇಳುವುದು. ಯಾಕೆಂದ್ರೆ ರಾಜರು ತಮ್ಮ ಯುದ್ಧ ಸಾಮಗ್ರಿಗಳನ್ನ ಏನೇನು ಬಳಸ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಜೊತೆಗೆ ತಾವು ಬಳಸ್ತಾ ಇದ್ದಂತಹ ರಥಗಳು, ಜೊತೆಗೆ ಬೆಳ್ಳಿ ಮಂಟಪಗಳು, ಜೊತೆಗೆ ಈಗ ಅವರು ಆಧುನಿಕವಾಗಿ ಬಳಸ್ತಾ ಇರುವಂತಹ ಕಾರುಗಳು, ಪ್ರತಿಯೊಂದು ಅರಮನೆಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಇಲ್ಲಿ ಪೂಜೆಗಳು ನಡೆಯುತ್ತೆ. ಏನು ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಪ್ರತಿಯೊಂದು ವಸ್ತುಗಳು ಮತ್ತು ಏನು ಪ್ರಾಣಿಗಳಿಗೂ ಕೂಡ ಪ್ರತಿಯೊಂದು ಇಲ್ಲಿ ಪೂಜೆಗಳ ವ್ಯವಸ್ಥೆ ಆಗುತ್ತೆ. ಹೀಗಾಗಿ ಬೇರೆ ಎಲ್ಲ ಕಡೆಗೂ ನಡೆಯೋದಕ್ಕಿಂತಲೂ ಕೂಡ ಅರಮನೆಯಲ್ಲಿ ನಡೀತಾ ಇರುವಂತಹ ಈ ಆಯುಧ ಪೂಜೆ ಅತ್ಯಂತ ವಿಶಿಷ್ಟವಾದ, ಜೊತೆಗೆ ಬೇರೆ ಎಲ್ಲೂ ಕೂಡ ಈ ರೀತಿಯಾದಂತಹ ಪೂಜೆಗಳು ನಡೆಯೋದಿಲ್ಲ. ಶ್ವೇತಾ, ಓಕೆ, ಆಯುಧ ಪೂಜೆ ಅಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಪೂಜೆ ಮಾಡೋದು ಅಂದ್ರೆ ವಾಹನಗಳಿಗೆ, ಯಂತ್ರೋಪಕರಣಗಳಿಗೆ ಪೂಜೆ ಮಾಡ್ತೀವಿ. ಆದ್ರೆ ಅರಮನೆಯ ಸಂಪ್ರದಾಯದಂತೆ ಅಂದ್ರೆ ಕತ್ತಿ, ಗುರಾಣಿ, ಬಂದೂಕು, ಫಿರಂಗಿ ಹೀಗೆ ಯುದ್ಧಗಳಿಗೆ ಹಿಂದೆ ಬಳಸ್ತಾ ಇದ್ದಂತಹ ಒಂದು ಸಾಮಗ್ರಿಗಳೇನಿದೆ ಅದಕ್ಕೆ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಒಟ್ಟಾರೆ ಆ ದೃಶ್ಯ ಹೇಗಿತ್ತು ಕೆಪಿ ನಾಗರಾಜ್? ಖಂಡಿತವಾಗ್ಲೂ ಶ್ವೇತಾ, ಇದನ್ನ ನೋಡೋದಕ್ಕೆ ಕಣ್ಮನಗಳು ಸಾಲದಿಲ್ಲ ಅಂತ ಆಗ್ಲೇ ಹೇಳಿದ್ರು. ಬರೀ ವೈಭವಿತವಾಗಿ ಈ ಒಂದು ಪೂಜೆ ನಡೀತಾ ಇದೆ. ಏನು ಅಂದ್ರೆ ನಾವು ಬಳಸ್ತಾ ಇರುವಂತಹ ವಸ್ತುಗಳಿಗೆ ಮನೆಗಳಲ್ಲಿ ಪೂಜೆಗಳು ನಡೆಯುತ್ತೆ. ಅದೇ ರೀತಿಯಾಗಿ ರಾಜ ಮಹಾರಾಜರಿಗೆ ಅವರು ಯುದ್ಧ ಸಂದರ್ಭದಲ್ಲಿ ಬಳಸುವಂತಹ ಏನು ಯುದ್ಧೋಪಕರಣಗಳು ಕೂಡ ಅವು ಅತ್ಯಂತ ಪ್ರಮುಖವಾದಂತವು, ಜೊತೆಗೆ ಅವೇ ಅವರ ಜೀವನಕ್ಕೆ ಮಾತರವಾದಂತಹ ಒಂದು ಉಪಕರಣಗಳಾಗ್ತವೆ. ಹಾಗಾಗಿ ಇಲ್ಲಿ ಆ ಕತ್ತಿ, ಗುರಾಣಿಗಳು, ಜೊತೆಗೆ ಬಂದೂಕುಗಳು, ಜೊತೆಗೆ ಫಿರಂಗಿಗಳು, ಜೊತೆಗೆ ಅವರು ಬಳಸಿದ ಬೆಳ್ಳಿ ಪಲ್ಲಕ್ಕಿಗಳನ್ನ ನೋಡೋದೇ ಒಂದು ಅದ್ಭುತವಾದಂತಹ ಅನುಭವ ಅಂತ ಹೇಳ್ಬೋದು. ಹೀಗಾಗಿ ಆಯುಧ ಪೂಜೆಯ
ಸಂಭ್ರಮ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈಗ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಕಳೆಗಟ್ಟಿದೆ. ರಾಜವಂಶದ ಪ್ರತಿಯೊಬ್ಬ ಜನರು ಕೂಡ ಇಲ್ಲಾಲೆ ಬಂದು ನೆರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜವಂಶಸ್ಥರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಆಗಮಿಸುವ ಮೂಲಕವಾಗಿ ಪೂಜೆಯನ್ನ ಆರಂಭಿಸ್ತಾರೆ. ಅದರ ಜೊತೆಗೆ ಖಾಸಗಿ ದರ್ಬಾರ್ನಲ್ಲಿರುವಂತಹ ಅವರ ಪ್ರತಿಯೊಬ್ಬ ಸೇವಕರು ಕೂಡ ಇಲ್ಲಿ ನೆರೆದು ಅವರಿಗೆ ಏನು ಹಿಂದೆ ನಡೆದಂತಹ ದರ್ಬಾರನ್ನ ನೆನಪಿಸುವ ರೀತಿಯಲ್ಲಿ ಇಲ್ಲಿ ಪೂಜೆಗಳು ನಡೀತಾ ಇದ್ದಾವೆ. ಶ್ವೇತಾ, ಓಕೆ, ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಏನು ಈ ಆಯುಧ ಪೂಜೆ ನಡೀತಾ ಇದೆ, ಪೂಜೆಯ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ನಾಗರಾಜ್? ಹೌದು ಶ್ವೇತಾ, ಅವರು ಆರಂಭದಲ್ಲಿ ಶ್ರೀಕಂಠ ನರಸಿಂಹರಾಜ ಒಡೆಯರವರು ಅವರ ಪತ್ನಿಯ ಸಮೇತರಾಗಿ ಮೊದಲು ತಮ್ಮದೇ ಮನೆಯಲ್ಲಿ ಒಂದು ಪೂಜೆಯನ್ನ ಮಾಡ್ತಾರೆ. ತಮ್ಮ ಮೂಲ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ತದನಂತರದಲ್ಲಿ ಅವರು ಅರಮನೆ ಒಳಾವರಣಕ್ಕೆ ಪ್ರವೇಶಿಸ್ತಾರೆ. ಒಳಾವರಣಕ್ಕೆ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಹಿಂದೆ ರಾಜರಿಗೆ ಹೇಳಿದಂತಹ ರೀತಿಯಲ್ಲಿ ಅವರಿಗೆ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಸ್ವಾಗತವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೈಯಲ್ಲಿ ಕತ್ತಿ ಗುರಾಣಿಗಳನ್ನ ಸೇವಕರು ಹಿಡಿದಿರ್ತಾರೆ. ತದನಂತರದಲ್ಲಿ ಅವರು ಮಂಗಳ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಜೋಡಿಸಿಟ್ಟಿರುವಂತಹ ಯುದ್ಧೋಪಕರಣ ಸಾಮಗ್ರಿಗಳನ್ನ ಪ್ರತಿಯೊಂದಕ್ಕೂ ಕೂಡ ಪೂಜೆಯನ್ನು ಅವರೇ ಸ್ವತಃ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಅದಾದ ನಂತರ ಮಂಗಳ ಮಂಟಪದ ಹೊರಗಡೆ ಇರುವಂತಹ ಒಂದು ಆವರಣಕ್ಕೆ ಬಂದು ಅಲ್ಲಿ ಬೆಳ್ಳಿ ಕವಚ ಇರುವಂತಹ ಒಂದು ಕುರ್ಚಿಯ ಮೇಲೆ ಕೂತ್ಕೋತಾರೆ. ಆ ಸಂದರ್ಭದಲ್ಲಿ ಅವರು ಅವರ ಮುಂದ್ಗಡೆ ಏನು ಒಡೆಯರವರ ಮುಂದ್ಗಡೆಯಿಂದ ಏನು ಈಗ ವಾಹನದಲ್ಲಿ ಬಳಸ್ತಾ ಇರುವಂತ ಏನು ಈಗ ಅವ್ರು ಬಳಸ್ತಾ ಇರುವಂತ ಪ್ರತಿಯೊಂದು ವಾಹನಗಳು, ಕಾರ್ಗಳು ಇರ್ಬೋದು, ಬೈಕಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವರೇ ಸ್ವತಃ ಮುಂದೆ ನಿಂತ್ಕೊಂಡು ಪೂಜೆಯನ್ನ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಅರಮನೆಯಲ್ಲಿರುವಂತಹ ಪೊಲೀಸ್ ವಾದ್ಯ ಮೇಳವು ಕೂಡ ಇಲ್ಲಿ ಒಂದು ವಾದ್ಯಗಳನ್ನ ನುಡಿಸುತ್ತೆ. ಇಲ್ಲಿನ ವೈಭವ ನೋಡ್ತಾ ಇದ್ರೆ ಹಿಂದೆ ರಾಜವಂಶಸ್ಥರು ಯಾವ ರೀತಿಯಾಗಿ ಅಂತ ವೈಭವ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ವೈಭವ ಮತ್ತೆ ಮರುಕಳಿಸ್ತಾ ಇದೆ. ಶ್ವೇತಾ, ಓಕೆ, ಧನ್ಯವಾದಗಳು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.